ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಇವತ್ತು ನಿನಗೆ ನೀ ಬೆಳಕಾಗುವಂಥ ಒಂದು ಪುಸ್ತಕವನ್ನು, ಗ್ರಂಥವನ್ನು ಬಿಡುಗಡೆ ಮಾಡುವಂಥ ಒಂದು ಸಭೆ ಈ ಪ್ರಾರಂಭ ಆಗ್ತಾಯಿದೆ. ಮಾತಾಡೋದಕ್ಕೆ ಆಗಮಿಸಿರುವಂಥ ಗೌರವಾನ್ವಿತ ಹಿರಿಯರು ಶ್ರೀ ನಟರಾಜ್ ಬೂದಾಳ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಈ ಪುಸ್ತಕದ ಕರ್ತರು ಭಾಳಷ್ಟು ಪರಿಶ್ರಮದಿಂದ ತಮ್ಮೆಲ್ಲ ಸಮಯವನ್ನು ಕೊಟ್ಟು ಭಾಳ ಅಂದವಾಗಿ ಮತ್ತು ಭಾಳ ಉತ್ತಮವಾಗಿ ನಮಗೆ ಪುಸ್ತಕದ ರೂಪದಲ್ಲಿ ಎಲ್ಲ ಓಶೋ ಪ್ರೇಮಿಗಳಿಗೆ ವಿಚಾರಧಾರೆಗಳನ್ನ ತಿಳ್ಕೋಬೇಕು ಅನ್ನೋಂಥ ದೃಷ್ಟಿಯಿಂದ ಬರೆದಿರುವಂಥ ಗೌರವಾನ್ವಿತ ಹಿರಿಯರು ಮತ್ತು ಹಿರಿಯ ಅಧಿಕಾರಿಗಳು ಆಗಿ ಕೆಲಸ ಮಾಡಿರುವಂಥ ಶ್ರೀಯುತ ರುದ್ರೇಶ್ವರ ಸ್ವಾಮಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಿರಿಯ ವಕೀಲರು ಹಾಗೂ ಈ ಸಂಸ್ಥೆಯ ಒಬ್ಬರು ಬೆನ್ನೆಲುಬಾಗಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಶ್ರೀಯುತ ಅಯ್ಯಣ್ಣವರು ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ದೇವನೂರು ಶಿವಮೂಲ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಬಯಸ್ತೇನೆ. ಚಾಮರಾಜನಗರ ಕ್ಷೇತ್ರದ ಅತ್ಯಂತ ಜನಪ್ರಿಯ ಸಂಸತ್ ಸದಸ್ಯರು. ಅವರು 2 ಬಾರಿ ಶಾಸಕರಾಗಿ, 2ನೇ ಬಾರಿ ಮತ್ತೊಮ್ಮೆ ಸಂಸತ್ ಸದಸ್ಯರಾಗಿ, ಕಳೆದ 2004ರಿಂದ ಸತತವಾಗಿ 4 ಜಯಬೇರಿಗಳನ್ನ ಬಾರಿಸೋದ ಮುಖಾಂತರ ಜನರ ಜೊತೆಗೆ ಯಾವ ರೀತಿ ಇದ್ದಾರೆ, ಅವರ ಸ್ಪಂದನೆ ಆಗಿದೆ ಅನ್ನೋದು ಅವರ ಕೆಲಸದಿಂದನೇ ಅರ್ಥ ಆಗ್ತದೆ. ಭಾಳಷ್ಟು ಒಳ್ಳೆಯ ಕೆಲಸಗಳನ್ನು ಸಮಾಜಕ್ಕೋಸ್ಕರ ಮಾಡ್ತಾ ಸಮಾಜದ ಕಟ್ಟಕಡೆಯ ಮನುಷ್ಯನಿಗೆ ತನ್ನ ಕೈಲಾದಂಥ ಸಹಾಯವನ್ನು, ಸೇವೆಯನ್ನು ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದ ಮಾಡ್ತಾಯಿದ್ರು. ಹಾಗಾಗಿ ಅವ್ರ ಕೈಲೇ ಬಿಡುಗಡೆ ಮಾಡಿಸ್ಬೇಕು ಅನ್ನೋದು ನಮ್ಮೆಲ್ಲರ ಆಶೆ ಆಗಿತ್ತು. ಹಾಗಾಗಿ ಸನ್ನಿಧಿಯ ಪರವಾಗಿ ಅವ್ರಿಗೆ ಆತ್ಮೀಯವಾಗಿ ನಾವು ಸ್ವಾಗತ ಮಾಡ್ತೀವಿ. ಇಲ್ಲಿಗೆ ಟ್ರಸ್ಟಿ ಕೂಡ ಭಾವಶುದ್ಧವಾಗಿಪ್ಪುದೇ ಗುರುಪೂಜೆ, ಜ್ಞಾನ ಶುದ್ಧವಾಗಿಪ್ಪುದೇ ಲಿಂಗ ಪೂಜೆ, ಲಿಂಗ ಪೂಜೆ ಭಾವಶುದ್ಧವಾಗಿಪ್ಪುದೇ ಗುರುಪೂಜೆ, ನಮಸ್ಕಾರ. ಈಗ ಎದುರು ಧ್ಯಾನಕ್ಕೆ ಕೂತವ್ರಾಗಿ ಕೂತ್ಬಿಟ್ರೆ ನಾನು ಗೆಳೆಯರು, ಚಿಂತಕರು ಮತ್ತು ಕನ್ನಡಕ್ಕೆ ಒಳ್ಳೆಯದು ಬರಲಿ,
ಅಂತ ಹಂಬಲಿಸುವಂಥ ರುದ್ರೇಶ್ವರ ಸ್ವಾಮಿಯವರು ಈ ಪುಸ್ತಕವನ್ನು ಹೀಗೆ ಮೈಸೂರಿನಲ್ಲಿ ಹೀಗೆ ಬಿಡುಗಡೆಯಾಗಲಿ ಅಂತ ಬರೆದದ್ದು ಅಲ್ಲ, ಅನುವಾದಿಸಿದ್ದು ಅಲ್ಲ. ದೀಪವನ್ನು ಕೈಗೆ ತೆಕ್ಕೊಂಡಾಗ ಸುತ್ತ ಏನು ಕಾಣ್ತದೆ ಅದು ಭಾಳ ಮುಖ್ಯ. ದೀಪದ ಬೆಳಕಿನಲ್ಲಿ ನಾವು ದೀಪ ನೋಡಿದ್ವಿ ಅನ್ನೋದಕ್ಕಿಂತ ದೀಪದ ಬೆಳಕಿನಲ್ಲಿ ಸುತ್ತ ಇರೋದನ್ನು ಏನೇನು ಕಂಡ್ವಿ ಅಂತ ಹೇಳಿದ್ದನ್ನು ಪಾಲಿಸಿದವ ಅಲ್ಲಮ್ಮ ಮಂಟೇದಲ್ಲಮ್ಮ ಗುರುವಿನ ಈ ನೆಲದಲ್ಲಿ ಮಂಟೇದಲ್ಲಮ್ಮನನ್ನು ನೆನೆಸ್ಕೊಂಡೆ ಬುದ್ಧನ ಪ್ರಥಮ ಶಿಷ್ಯನನ್ನಾಗಿ ಇನ್ಯಾರನ್ನು ನೆನೆಸ್ಕೋಬೇಕು. ಹಾಗಾಗಿ ಅಂಥ ಮಂಟೇದಲ್ಲಮ್ಮನನ್ನು ನೆನೆಸ್ಕೊಂಡು ಈ ಅತ್ತ ದೀಪಭವ ನಿನಗೆ ನೀನೇ ಬೆಳಕಾಗು. ಈ ದಿವಸ ಓಶೋ ಅಲ್ಲಮ್ಮ ಇನ್ಸೈಟ್ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಏರ್ಪಡಿಸಿರ್ತಕ್ಕಂಥ ಈ ಒಂದು ನಿನಗೆ ನೀ ಬೆಳಕಾಗು ಎಂಬ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿ ಈಗ ತಾನೇ ಈ ಒಂದು ನಿನಗೆ ನೀ ಬೆಳಕಾಗು ಬಗ್ಗೆ ಈ ಪುಸ್ತಕದಲ್ಲಿರ್ತಕ್ಕಂಥ ಎಲ್ಲ ಸಾರಾಂಶವನ್ನು ನಮ್ಮೆಲ್ಲರಿಗೂ ಕೂಡ ಮನದಟ್ಟಾಗುವ ರೀತಿಯಲ್ಲಿ ತಿಳಿಸ್ಕೊಟ್ಟಂಥ ಪ್ರೊಫೆಸರ್ ನಟರಾಜ್ ಅವರು, ಅನುವಾದ ಮಾಡಿರ್ತಕ್ಕಂಥ ಸನ್ಮಾನ್ಯ ರುದ್ರೇಶ್ವರ ಸ್ವಾಮಿಯವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮಾಜಿ ವಿಧಾನ ಪರಿಷತ್ ಸದಸ್ಯರು ಆತ್ಮೀಯರಾದಂಥ ಮನೆ ಸಿದ್ದರಾಜ್ ಅವರೇ, ಸ್ನೇಹಿತರಾದಂಥ ಶಿವಮಲ್ಲು ಅವರೇ, ವಕೀಲರಾಗಿರ್ತಕ್ಕಂಥ ಎಣ್ಣವರೇ ಮತ್ತು ಆತ್ಮೀಯ ಸ್ನೇಹಿತರು ಮಾಜಿ ಶಾಸಕರಾದಂಥ ಬಾಲರಾಜ್ ಅವರು, ಖ್ಯಾತ ವಕೀಲರಾಗಿರ್ತಕ್ಕಂಥ ನಾನು ವೇಣುಗೋಪಾಲ್ ಅವರು, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಒಂದು ಭಗಿನಿಯರು, ಮಾಧ್ಯಮದ ಗೆಳೆಯರು, ವಿಶೇಷವಾಗಿ ಭಾರತ ದೇಶದಲ್ಲಿ ಭಾಳ ಮೌಢ್ಯತೆ ಇರತಕ್ಕಂಥದ್ದು, ಮೂಢನಂಬಿಕೆ ಇವೆಲ್ಲವೂ ಕೂಡ ಹೋಗಲಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸಾಹಿತಿಯವರು ಮತ್ತು ಪ್ರೊಫೆಸರ್ಸ್ಗಳು, ವಿಶೇಷವಾಗಿ NGO ಸಂಸ್ಥೆಗಳು ಈ ರೀತಿಯಾದಂಥ ಪರಿಶ್ರಮ ಕೇವಲ ಸರ್ಕಾರನೇ ಈ ಎಲ್ಲವನ್ನು ಕೂಡ ಹೋಗಲಾಡಿಸಲಿಕ್ಕಾಗೋದಿಲ್ಲ. ನಮ್ಮ ದೇಶ ರುದ್ರೇಶ್ವರ ಸ್ವಾಮಿಯವರಿಗೆ ಈ ಅನುವಾದ ಮಾಡಿ ಪುಸ್ತಕ ಬಿಡುಗಡೆ ಮಾಡಿರ್ತಕ್ಕಂಥ ಅವ್ರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ನನಗೂ ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಫೌಂಡೇಶನ್ನ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿ, ಸ್ನೇಹಿತರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ವರ್ಷ ಅವರು ನೀವು ಬಿಡಲ್ಲ ಕರ್ಕೋತಾರೆ. ಹಾಗಾಗಿ ನಿಮಗೆ ನಮ್ಮೆಲ್ಲ ವರ್ಷ ಸನ್ನಿಧಿಯ ಪರವಾಗಿ ತಮಗೆ ಕೃತಜ್ಞತೆಯನ್ನು ಅರ್ಪಿಸ್ತೇವೆ. ಎನ್ನುವುದನ್ನು ನಾನು ಬಲ್ಲೆ. ಮಾತನಾಡುವುದು ನಿಜಕ್ಕೂ ಕಷ್ಟದ ಕೆಲಸ. ಮೌನವನ್ನು ಹಂಚುವ ಅನಿವಾರ್ಯತೆ ಎದುರಾದಾಗ ಮಾತ್ರ ಮಾತಾಡುತ್ತೇನೆ ಎನ್ನುತ್ತಾರೆ ಓಶೋ. ಕಣ್ಣೀರು ಮೌನದ ಭಾಷೆ ಎಂದು ಹೇಳುತ್ತಾರೆ. ಗಡಿಗೆಯ ನೀರಿನಲ್ಲಿರುವ ಪೌರ್ಣಿಮೆಯ ಚಂದ್ರನ ಬಿಂಬವನ್ನು ಗಮನಿಸುತ್ತಿದ್ದಳು. ಇದ್ದಕ್ಕಿದ್ದಂತೆ ಎರಡೂ ಗಡಿಗೆಗಳನ್ನು ಸಮತೂಗಿಸುತ್ತಿದ್ದ ಬಿದಿರಿನ ಹಡ್ಡೆ ಮುರಿದು ಹೋಯಿತು. ಗಡಿಗೆಗಳು ಬೇರೆಯಾಗಿ ನೆಲಕ್ಕೆ ಬಿದ್ದವು. ನೀರು ಹೊರಚೆಲ್ಲಿ ಹೋಯಿತು. ಚಂದ್ರಮನ ಬಿಂಬ ಇಲ್ಲವಾಯಿತು. ನೀರೂ ಇಲ್ಲ, ಚಂದ್ರಮನೂ ಇಲ್ಲ. ಚೇನೋ ಈ ಪುಸ್ತಕವನ್ನು ಹರಾಜೊಂದರಲ್ಲಿ ಖರೀದಿಸಿ ಅದನ್ನು ಓದಲು ನನಗೆ ಕೊಟ್ಟವರು ಶ್ರೀಮತಿ ನಾಗರತ್ನ ಸುರೇಶ್. ಈ ಬಗ್ಗೆ ಈಗಾಗಲೇ ನನ್ನ ಅರಿಕೆಯಲ್ಲಿ ಪ್ರಸ್ತಾಪಿಸಿದ್ದೇನೆ. ಶ್ರೀಮತಿ ನಾಗರತ್ನ ಅವರು ನನಗೆ ಓದುವುದಕ್ಕೆಂದು ಕೊಟ್ಟು ದಯಮಾಡಿ ಅವರು ಸ್ವೀಕರಿಸಿದರು.
ದ ಪೈನ್ಸ್ ಪುಸ್ತಕವನ್ನು ಅನುವಾದಿಸುವುದಕ್ಕೆ ಆರಂಭಿಸಿದ ದಿನಗಳಲ್ಲಿ ಶ್ರೀ ವಿದ್ಯಾಧರ ವೇಣುಗೋಪಾಲ್ ಅವರಿಗೆ ಆ ಬಗ್ಗೆ ಹೇಳಿದೆ. ಒಂದು ಮೆಸೇಜ್ ಕಳುಹಿಸಿ. ಥಟ್ಟನೆ ಪುಸ್ತಕದ ಪ್ರಕಟಣೆಯ ಹೊಣೆಯನ್ನು ಅವರು ತಮ್ಮ ಹೆಗಲೇರಿಸಿಕೊಂಡರು. ಚಂದವಾಗಿ ಪುಸ್ತಕ ಹೊರತಂದಿದ್ದಾರೆ. ಅವರಿಗೆ ಮತ್ತು ಓಶೋ ಇನ್ ಕರ್ನಾಟಕದ ಎಲ್ಲರಿಗೂ ನನ್ನ ಕೃತಜ್ಞತೆಗಳು ಸಲ್ಲುತ್ತವೆ. ಬಹುಮುಖ್ಯವಾಗಿ ನನ್ನ ಕೃತಜ್ಞತೆ ಮತ್ತು ವಂದನೆಗಳು ಸಲ್ಲಬೇಕಾದದ್ದು ಡಾಕ್ಟರ್ ಎಸ್ ನಟರಾಜ್ ಬೂದಾಳ್ ಅವರಿಗೆ. ಓಶೋರವರ ಭಾಷೆ ವಿವರಣೆ ಕಠಿಣವಾದಂಥ ಸಂದರ್ಭದಲ್ಲಿ ಅನುಕೂಲಕರವಾಗಲಿ ಎಂದು ಅನುವಾದ ಮಾಡಿ ಅರ್ಪಿಸಿರುವಂಥದ್ದು ಸಂತೋಷಕರ. ಇಂಥ ಒಂದು ಉತ್ತಮವಾದಂಥ ಜಾಗದಲ್ಲಿ ಸದಾಕಾಲ ಈ ಕಾರ್ಯಕ್ರಮಗಳು ನಡ್ತಾ ಹೋಗಬೇಕು. ಓಶೋ ಅವರು ಇನ್ನೂ ಲಕ್ಷಾಂತರ ಜನ ಕೋಟ್ಯಾಂತರ ಜನಕ್ಕೆ ಮುಟ್ಟುವಂಥ ಪ್ರಯತ್ನ ಮಾಡೋದ್ರಲ್ಲಿ ಅವರ ಅಳಿಲು ಸೇವೆ ನಿರಂತರವಾಗಿರಲಿ ಅಂತ ಓಶೋ ಸನ್ನಿಧಿ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಮತ್ತೆ ಓಶೋ ಪುಸ್ತಕ ನಾವು ಓಶೋ ಅನ್ನಮ ಇನ್ಸೈಟ್ ಫೌಂಡೇಶನ್ ವತಿಯಿಂದ ನಾವು 9ನೇ ಪುಸ್ತಕ ಬಿಡುಗಡೆ ಮಾಡ್ತೇವೆ. ನಾನು ಸುಮಾರು ಒಂದು 450 ಪುಸ್ತಕ ಓಶೋ ಓದಿರ್ಬೋದು, ಕೇಳಿರ್ಬೋದು. ನನ್ನ ಒಂದು ಆಲೋಚನೆ ಪ್ರಕಾರ ಕನ್ನಡಕ್ಕೆ ಓಶೋ ಪುಸ್ತಕನ ನಾವು 9ನೇ ಪುಸ್ತಕ ಮಾಡಿದ್ದೇವೆ. ಮತ್ತೆ ಎಲ್ಲ ಕನ್ನಡ 57 ಪುಸ್ತಕನೂ ನೋಡಿದ ಹಿನ್ನೆಲೆಯಲ್ಲಿ ಇದು ನಂಬರ್ 1 ಭಾಷಾಂತರ. ನನಗೆ ಇವರು ಭಾಷಾಂತರ ಮಾಡಿರೋದು ಓಶೋನೇ ಕನ್ನಡದಲ್ಲಿ ಮಾತಾಡಿದ್ದಾರೆ ಅನ್ನೋಷ್ಟು ನನಗೆ ಒಂದು ಭಾವ ಇದೆ. ಅವರಿಗೆ ನಾವು ಎಷ್ಟು ಕಡಿಮೆ ಅವರೇ ಆಗಿದ್ದಾರೆ. ಅವರಿಗೆ ನಮ್ಮ ಕೃತಜ್ಞತೆಗಳನ್ನ ಥ್ಯಾಂಕ್ ಯು ಸರ್.